ಮುಖ್ಯವಾದ ಪ್ರಶ್ನೆ. ಆಗ್ಲೇ ಈ ಜಾತಿ ಸಂಘರ್ಷದ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅದಕ್ಕೆ ಪೂರಕ ಅನ್ನುವಂತೆ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ ವೀಕ್ಷಕರೇ. ಈ ಡಾಕ್ಯುಮೆಂಟ್ ಅಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋ, ಒಂದ್ಸರಿ ಇದನ್ನ ಜೂಮ್ ಮಾಡಿ ತೋರಿಸಿ ನೋಡಿ. ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಬಂಜಾರ ಕ್ರಿಶ್ಚಿಯನ್, ಬಾರಿಕಾರ ಕ್ರಿಶ್ಚಿಯನ್, ಬೆಸ್ತರು ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬುಡುಗ ಜಂಗಮ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಇಡಿಗ ಕ್ರಿಶ್ಚಿಯನ್, ಹೀಗೆ ಒಟ್ಟು 46 ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಇದೆ. ಇದು ನಿಮಗೆ ಸಿಗುತ್ತೆ ವೀಕ್ಷಕರೇ, ನೀವು ಎಲ್ಲಿ ಬೇಕಾದ್ರೂ ಇದನ್ನ ಗಮನಿಸಬಹುದು. ಈ 46 ಜಾತಿಗಳ ಮುಂದೆ ಕ್ರಿಶ್ಚಿಯನ್ 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 ಅಂತಿದೆ. ಈ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾದ್ರೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇದೆಯಾ? ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಸಿಗ್ತಾ ಇರೋದು ಬರೀ ಜಂಗಮ ಕ್ರಿಶ್ಚಿಯನ್, ಇಡಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್, ನಾಡಾರ್ ಕ್ರಿಶ್ಚಿಯನ್, ಒಡ್ಡ ಕ್ರಿಶ್ಚಿಯನ್, ಮೊದಲಿಯಾರ್ ಕ್ರಿಶ್ಚಿಯನ್. ಯಾಕೆ ಮುಸ್ಲಿಮರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಲ್ವಾ? ಅವರು ಮತಾಂತರವೇ ಆಗಲ್ವಾ? ಮುಸ್ಲಿಮರ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಯಾಕೆ ಮಾಡಲಿಲ್ಲ? ಮಾಡಬೇಕಾಗಿತ್ತು. ಮಾಡಿದ್ರೆ ಏನಾಗ್ತಿತ್ತು? ಇದರ ಪರಿಣಾಮ ಏನಾದರೂ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆಯಾ? ಉತ್ತರ ಕೊಡಿ ದರ್ಶನ್ ಅವರಿಗೆ. ನೋಡಿ, ಈಗ ಏನು ಯಾರಾದ್ರೂ ಮತಾಂತರ ಆಗಿದ್ರೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಮುಸ್ಲಿಮರು ಮತಾಂತರ ಆಗ್ಬೋದು. ನೋಡಿ, ಅವರ ಅಭಿಪ್ರಾಯಗಳು ಈ ಜನಾಭಿಪ್ರಾಯಗಳ ಮೇಲೆ ಮಾಡ್ತಾ ಇರೋಂಥದ್ದು. ಮುಸ್ಲಿಮರು ಜನರೊಳಗೆ ಬರಲ್ವಾ? ಬರ್ತಾರೆ ಸರ್. ಮತ್ತೆ ಯಾಕೆ ಹಾಕ್ಲಿಲ್ಲ? ಎನಿವೆ ಗೋಯಿಂಗ್. ಇವತ್ತು 60 ಪ್ರಶ್ನೆಗಳು ಏನಿದೆ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನ ಹೊರತೆಗೆಯುವಂತ ಕೆಲಸ ಆಯ್ತು. ಇದರಲ್ಲಿ ಯಾಕೆ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬರಲಿಲ್ಲ? ನೋಡಿ, ಇದಕ್ಕೆ ಉತ್ತರ ಕೊಡಿ. ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕೆ ಸೇರಿಸಲಿಲ್ಲ ನೀವು? ಕುರುಬ ಕ್ರಿಶ್ಚಿಯನ್ ಅಂತ ಸೇರಿಸಿದಿರಿ, ಒಕ್ಕಲಿಗ ಕ್ರಿಶ್ಚಿಯನ್ ಸೇರಿಸಿದಿರಿ, ಬ್ರಾಹ್ಮಣ ಹಿಂದೂ ಧರ್ಮದಿಂದ ನನ್ನ ಪ್ರಶ್ನೆಗೆ ನಿಮ್ದು ಉತ್ತರ ಅಲ್ಲ. ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಸೇರಿಸಲಿಲ್ಲ? ಇದಕ್ಕೆ ಯಾಕಿಲ್ಲ? ನೋಡಿ, ಇವತ್ತು ಹೆಚ್ಚಿನದಾಗಿ ಹಿಂದೂ ಧರ್ಮದಿಂದ ಕ್ರೈಸ್ತರಿಗೆ ಮತಾಂತರ ಕೊಡುವಂತದ್ದು ನಾವು ಕಂಡಿದ್ದೀವಿ. ಪ್ರತಿ ಜಾತಿಯಿಂದಲೂ ಮತಾಂತರಗೊಂಡಿದ್ದಾರೆ. ಅಲ್ಲಿ ಅದನ್ನ ಹಾಕಿದ ತಕ್ಷಣ, ಅಲ್ಲಿ ಅವ್ರು ಟಿಕ್ ಮಾಡಿದ ತಕ್ಷಣ ಏನ್ ಪ್ರಪಂಚ ಏನಾದ್ರು ಪ್ರಳಯ ಆಗುತ್ತೆ? ಒಂದು ನಿಮಿಷ, ಎಲ್ಲ ಜಾತಿ ಬರ್ಬೇಕಾಯ್ತು ನಿಮಗೆ, ಮುಸ್ಲಿಂ ಯಾಕಿಲ್ಲ ಅಂತ ನಾನು ಕೇಳ್ತಾರೆ. ನೀವು ಒಂದು ಧರ್ಮವನ್ನೇ ಹಿಂಗಾದ್ರೂ ಮಾಡಿ ಎಳ್ ತರಬೇಕು ಅಂತಂದ್ರೆ ನಿಮ್ಮ ಮುಸ್ಲಿಂ ಜಾತಿ ಅಲ್ವಾ? ಇದಕ್ಕೆ ಉತ್ತರ ಕೊಡಿ. ಇದಕ್ಕೆ ಉತ್ತರ ಬೇಕು ನನಗೆ, ಇದಕ್ಕೆ ಉತ್ತರ ಬೇಕು. ಮುಸ್ಲಿಂ ಯಾಕಿಲ್ಲ ಇದರಲ್ಲಿ? ಹಾಕಿಲ್ಲ. ಯಾಕೆ ಹಾಕ್ಲಿಲ್ಲ? ಜನರ ಅಭಿಪ್ರಾಯ ಇಚ್ಛೆ ಅಂತ ನಡೆಯುತ್ತಾ? ನೋಡಿ, ಸರ್ಕಾರ ಯಾರ್ದ್ರಿ? ನೀವು ಆಡಿದ್ದೆ ಹಾಕಿಲ್ಲ ಅಂತ ಹೆಂಗಿತ್ತು? ಯಾಕೆ ಹಾಕ್ಲಿಲ್ಲ? ನಿಮ್ಮ ಅಭಿಪ್ರಾಯ ಆಗಿರ್ಬೋದು, ಮುಸ್ಲಿಂ ಅನ್ನೋದನ್ನ ಸೇರಿಸಬೇಕಾಗಿತ್ತು ನೀವು. ನಿಮ್ಗೆ ಅಸಲಿ ಮುಸ್ಲಿಂ ಕ್ರಿಶ್ಚಿಯನ್ ತಾಕತ್ತಿಲ್ವಾ? ಮುಸ್ಲಿಂ ಅಂತ ಸೇರ್ಸಕ್ ತಾಕತ್ತಿಲ್ವಾ? ಯಾಕೆ ಮುಸ್ಲಿಂ ನಾವು ಇದರಲ್ಲಿ ಜಾತಿ ಗಣತಿ ಮಾಡ್ತಾ ಇಲ್ಲ? ಮುಸ್ಲಿಂ ಕ್ರಿಶ್ಚಿಯನ್ ಮುಸ್ಲಿಂ ಡೈವರ್ಟ್ ಆಗ್ತಿದ್ದೀರಿ. ನನ್ನ ಪ್ರಶ್ನೆ ಇಷ್ಟೇ, ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಬರಲಿಲ್ಲ? ದರ್ಶನ್ ಅವರೇ, ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಲ್ಲಿ ಯಾಕೆ ಬರಲಿಲ್ಲ? ಯಾಕೆ ಅವ್ರು ಮತಾಂತರ ಆಗಲ್ವಾ? ಆಗಿರ್ತಕ್ಕಂಥ ನಿದರ್ಶನ ಇಲ್ದೇ ಇರ್ಬೋದು. ನಿಮಗೆ ನೀವೇ ಹೇಳ್ತಿದ್ರೆ 2 ವರ್ಷದ ಹಿಂದೆ ಆಗದೆ ಇರೋದು ಈಗ ಆಗಿರ್ಬೋದು ಅಂತ. ನೀವು ಯಾವಾಗ ಮತಾಂತರ ಆಗಿಲ್ಲ ಅಂತ ಅನ್ಕೊಂಡು ಈಗ ಆಗಿರ್ಬೋದಲ್ಲ? ತಿಳ್ಕೊಳ್ಳಿ ಜನರ ಅಭಿಪ್ರಾಯನ. ನೀವೇ ಏನ್ ಹೇಳಿದ್ರೆ ಆಗ್ಲೇ ಜನರ ಅಭಿಪ್ರಾಯ ತಿಳ್ಕೊಳ್ಳೋಕೆ. ಯಾಕೆ ಮುಸ್ಲಿಮರು ಜನರ ಒಳಗೆ ಬರಲ್ಲ? ಯು ಕ್ಲಿಯರ್ ಮೀ. ಈ ಒಂದು ನಮ್ಮ ಸಮೀಕ್ಷೆನಲ್ಲಿ ಮುಸ್ಲಿಂ ಧರ್ಮ ಸೇರಿದೆಯೋ ಇಲ್ವೋ ಹೇಳ್ಬಿಡಿ. ನೀವ್ ಹೇಳ್ಬೇಕು. ಸೇರಿದೆ. ಎಲ್ಲಿ ಸೇರಿದೆ? ನೀವು ಯಾವುದೋ ಒಂದು ಕೊಕ್ಕೆ ತರುವಂತ ಪ್ರಶ್ನೆ ಕೇಳಿ ಉತ್ತರ ಕೊಡಕ್ಕೆ ಮುಸ್ಲಿಂ ಧರ್ಮದ ಜಾತಿ ಗಣತಿಯಲ್ಲಿ ಅವರು ಸೇರಿದ್ದಾರೆ. ಕ್ರಿಶ್ಚಿಯನ್ಗೆ ಹೋಗಲ್ವಾ? ಅವರು ಸೇರಿದ್ದಾರೆ. ಯಾರು ಕ್ರಿಶ್ಚಿಯನ್ಗೆ ಹೋಗಲ್ವಾ? ಅಯ್ಯೋ, ಈ ತರ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರೆ ನೋಡಿ ಸ್ವಾಮಿ, ಒಪ್ಕೊಳ್ಳಿ. ಹೌದು, ತಾಕತ್ತಿಲ್ಲ. ಸೇರಿಸಬೇಕಾಗಿತ್ತು ಸರ್. ಮುಸ್ಲಿಂ ನಾಳೆ ನಿಮಗೆ ಬಂದಿರೋ ಉತ್ತರ ಏನದು? ಮುಸ್ಲಿಮರು ಕ್ರಿಶ್ಚಿಯನ್ ಮದುವೆ ಆಗಿದ್ದೇನದು? ಅದಿಲ್ವಾ? ಅದು ಬರಲ್ವಾ ಇದ್ರೊಳಗೆ? ಮಾತಾಡಿ ಒಂದೇ ಒಂದ್ಸತಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಕೇಳ್ಕೊಳ್ಳಿ. ವಜ್ರದೇವ ಸ್ವಾಮೀಜಿಗಳು ಕೇಳಿಸ್ಕೊಳ್ಳಿ. ಸ್ಟಾಟಿಸ್ಟಿಕ್ಸ್ ಪ್ರಕಾರ ಎಕ್ಸ್ ಮುಸ್ಲಿಮ್ಸ್
ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕ್ಸ್ ಮುಸ್ಲಿಮ್ಸ್ 6% ಕ್ಲೋಸ್ ಆಗಿದ್ದಾರೆ. ಎಕ್ಸ್ ಮುಸ್ಲಿಮ್ಸ್ ಅಂದ್ರೆ ಅವರು ಮುಸ್ಲಿಂ ಧರ್ಮನ ಬಿಟ್ಬಿಟ್ಟಿದ್ದಾರೆ. ಮುಸ್ಲಿಂ ಧರ್ಮದ ಯಾವುದೇ ರೀತಿ ಪ್ರಾಕ್ಟೀಸಸ್ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರತಕ್ಕಂಥ 4 ಜನ ಡಾಕ್ಟರ್ ಇದ್ದಾರೆ, ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ಜೊತೆಗೆ ಇರ್ತಕ್ಕಂಥ ಬೇರೆಯವರು 10 ಜನ ನನಗೆ ಗೊತ್ತಿರತಕ್ಕಂಥವರು ಫ್ಯಾಮಿಲಿ ಸಮೇತ ಎಕ್ಸ್ ಮುಸ್ಲಿಮ್ಸ್. ದೇ ಡು ನಾಟ್ ಪ್ರಾಕ್ಟೀಸ್ ಹಿಂದೂಯಿಸಂ, ದೇ ಡು ನಾಟ್ ಪ್ರಾಕ್ಟೀಸ್ ಎನಿ ಅದರ್ ರಿಲಿಜನ್, ದೇ ಆರ್ ಎಕ್ಸ್ ಮುಸ್ಲಿಮ್ಸ್. ಅವ್ರದ್ದು ಯಾಕೆ ಕಾಲಂ ಸೇರಿಸಿಲ್ಲ? ನಾಸ್ತಿಕ್ ಅನ್ನುವಂತ ಪದ ನಾಸ್ತಿಕ್ ಅಲ್ಲ ಅವರು. ನೀವು ಅದೇ ಇಲ್ಲ, ಅದೇ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳಿದ್ದು. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ಧರ್ಮವನ್ನು practice ಇಲ್ಲ, ಇಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಇದಕ್ಕೆ ನನಗೆ ಇನ್ನೂ ಉತ್ತರ ಬೇಕು. ಅದನ್ನ ಅಶೋಕ್ ಅವರು ರೇಸ್ ಮಾಡ್ತಾರೆ. ಚಿಕ್ಕ ಬ್ರೇಕ್ ಆದ್ಮೇಲೆ ನಮ್ಮ ಜೊತೆಗೆ ಆಗ್ಲೇ ರಾಜಶೇಖರಾನಂದ ಶ್ರೀಗಳು ಏನೋ ಮಾತಾಡಬೇಕು ಅಂತ ಬಯಸ್ತಾ ಇದ್ರು. ರಾಜಶೇಖರಾನಂದ ಶ್ರೀಗಳು, ಎಸ್. ಈಗ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಒಳಗೆ ಮದುವೆ ಆಗತ್ತೆ. ಅವರು ಮದುವೆ ಆದಾಗ ಇವರ ಜಾತಿ ಯಾವ್ದು ಬರುತ್ತೆ? ಕ್ರಿಶ್ಚಿಯನ್ ಜಾತಿ ಮುಸ್ಲಿಂ ಬರುತ್ತಾ, ಮುಸ್ಲಿಂ ಜಾತಿ ಕ್ರಿಶ್ಚಿಯನ್ ಬರುತ್ತಾ? ಅಲ್ಲಿ ಮತಾಂತರವನ್ನ ಹೇಗೆ ಒಪ್ಪಿಕೊಳ್ತಾರೆ? ಅದನ್ನ ಯಾಕೆ ಇಲ್ಲಿ ತೋರಿಸುವುದಿಲ್ಲ? ಅದೇ ಬಣಜಿಗ ಕ್ರಿಶ್ಚಿಯನ್ ಇನ್ನು ಬೇರೆ ಬೇರೆ ಜಾತಿಗಳನ್ನ ಅಳವಡಿಸಿಕೊಂಡು ಅದಕ್ಕೆ ಕ್ರಿಶ್ಚಿಯನ್ ಅಂತ ಹಾಕಿದಾರಲ್ಲ, ಅಂದ್ರೆ ಇವರು ಮತಾಂತರವನ್ನ ನೋಡಬೇಕು ಅಂತಾನೆ ಅಥವಾ ಅವರ ಸಮೀಕ್ಷೆಯನ್ನ ಮಾಡಿ ಮೇಲೆ ಕೇಂದ್ರಕ್ಕೆ ಅದರ ವರದಿ ಒಪ್ಪಿಸಬೇಕು ಅಂತಾನ? ಯಾರನ್ನ ಇದು ಸಮಾಧಾನ ಪಡಿಸ್ಲಿಕ್ಕೆ ಇದೆಲ್ಲ ಸೇರಿಸಿಕೊಂಡಿದ್ದೀರಿ? ಇಲ್ಲಿವರೆಗೆ ಇಲ್ಲ. ಅದು ಯಾಕೆ ಹುಟ್ಟುಕೊಂಡಿದ್ದು? ಇಲ್ಲಿವರೆಗೆ ಇರ್ಲಿಲ್ಲ. ಜಾತಿ ಕಾಲಮಲ್ಲಿ ಇವತ್ತು ಅಂತ ಸ್ಥಿತಿಯೇ ಇರ್ಲಿಲ್ಲ. ಯಾಕೆ ಅದು ಹುಟ್ಟಿಸಿಕೊಂಡಿತ್ತು? ಏನಕ್ಕೆ ಜಾತಿಗಳನ್ನ ಒಡೆಯಬೇಕು ಅಂತಾನೆ? ನಿಮ್ಗೆ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅದನ್ನ ಗಣತಿ ಮಾಡಬೇಕಾದ್ರೆ ಒಡೆಯಬೇಕು ಯಾಕೆ? ಈ ಒಡೆಯುವ ಕೆಲಸವನ್ನು ಯಾಕೆ ಮಾಡ್ತಾ ಇರೋದು? ಹಾಗಿದ್ರೆ ನೀವು ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ರಲ್ಲ, ನಮ್ಮ ಕರಾವಳಿ ಅವರು, ನೀವು ಅವರ ಅವಧಿಯನ್ನ ಮುಂದುವರಿಸಿದ್ರಿ ನಿಮ್ಮ ಸರ್ಕಾರದಲ್ಲಿ. ಯಾಕೆ ನೀವು ಅದನ್ನು ಒಪ್ಪಿಕೊಳ್ಳಿಲ್ಲ? ಒಂದು ಜನತೆಗೆ ತಿಳುವಳಿಕೆ ಮಾಡಬಹುದಿತ್ತಲ್ಲ, ನಿಮ್ಗೆ ತೋರಿಸಬಹುದಿತ್ತಲ್ಲ ಅಟ್ಲೀಸ್ಟ್ ಅದನ್ನು ಹೀಗೀಗಿದೆ. ಯಾಕೆ ಮಾಡಲಿಲ್ಲ? ಇಂಥ ತಪ್ಪುಗಳು ಸಾವಿರಾರು ಇದೆ. ಈಗ ನಾನು ಹೇಳಿಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಇದನ್ನ ಎಲ್ಲರೂ ಅಬ್ಸರ್ವ್ ಮಾಡಿ. ಯಾವುದೋ ಒಂದು ಕಾರಣಕ್ಕೆ ಕನ್ವರ್ಟ್ ಆದ್ರು. ಆ ಕನ್ವರ್ಷನ್ ನೀವು ಅಕಸ್ಮಾತ್ ನಿಮ್ಮ ಮೂಲ ಧರ್ಮದಿಂದ ಕನ್ವರ್ಟ್ ಆಗಿದ್ರೆ, ಯಾವ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಅದಕ್ಕೆ ಕಾರಣಗಳೇನು ಅಂತ ಹೇಳಿ ಸರ್ಕಾರ ಕೇಳಬೇಕಾಗಿತ್ತು. ಎಲ್ಲೂ ಸಹ ಈ 60 ಪ್ರಶ್ನಾವಳಿಗಳಲ್ಲಿ ಅದನ್ನ ಕ್ಯಾರಿ ಮಾಡಿಲ್ಲ. ಅದ್ರ ಬದಲು ಏನ್ ಮಾಡ್ತಾರೆ? ಈಗ ಉದಾಹರಣೆಗೆ ಮುಸ್ಲಿಮರು ಸಹ ಕನ್ವರ್ಟ್ ಆಗಿದ್ದಾರೆ, ಹಿಂದೂಯಿಸಂಗೂ ಬಂದಿದ್ದಾರೆ, ಕ್ರಿಶ್ಚಿಯಾನಿಟಿಗೆ ಹೋಗಿದ್ದಾರೆ. ಕ್ರಿಶ್ಚಿಯನ್ಸ್ ಸಹ ಕನ್ವರ್ಟ್ ಆಗಿದ್ದಾರೆ, ಹಿಂದೂಯಿಸಂಗೂ ಬಂದಿದ್ದಾರೆ, ಜೈನಿಸಂಗೂ ಹೋಗಿದ್ದಾರೆ, ಬೇರೆ ಕಡೆನೂ ಹೋಗಿದ್ದಾರೆ. ಜೊತೆಗೆ ಮದುವೆಯಿಂದ ಕನ್ವರ್ಷನ್ ಆಗಿರ್ಬೋದು, ಅಥವಾ ಬೇರೆ ಕಾರಣಗಳ ಕನ್ವರ್ಷನ್ ಆಗಿರ್ಬೋದು, ಅಥವಾ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಕನ್ವರ್ಷನ್ ಆಗಿರ್ಬೋದು. ಬರೀ ಏನ್ ಸಿದ್ದರಾಮಯ್ಯನವರು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟರು, ಹಿಂದೂಗಳು ಮಾತ್ರ ಕನ್ವರ್ಟ್ ಆಗ್ತಾರೆ, ತಪ್ಪೋದು ಮಾಹಿತಿ. ಗ್ರೌಂಡ್ ಅಲ್ಲಿ ಸಿದ್ದರಾಮಯ್ಯನವರು ಮತ್ತು ಮಧುಸೂದನ್ ನಾಯಕ್ ಅವರು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಸಹ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕುತ್ಕೊಂಡು ಎಲ್ಲೋ ಒಂದು ವಿಧಾನಸೌಧದಲ್ಲೋ ಅಥವಾ ಯಾವುದೋ ಒಂದು ಕಚೇರಿಯಲ್ಲಿ ಕುತ್ಕೊಂಡು ರೆಡಿ ಮಾಡ್ದಂಗೆಲ್ಲ ಸಮಾಜ ಇರೋದು. ಸಮಾಜದಲ್ಲಿ ಗ್ರೌಂಡ್ ಲೆವೆಲ್ಗೆ ಹೋದಾಗ ಅನೇಕ ಜನ ಕನ್ವರ್ಟ್ ಆಗಿದ್ದಾರೆ, ಕನ್ವರ್ಟ್ ಆಗ್ತಾನೂ ಇದ್ದಾರೆ, ಅಥವಾ ಏನ್ ಹೇಳ್ತಾರೆ, ನಾವು ನಾಸ್ತಿಕರಲ್ಲ, ಆದ್ರೆ ನಾವು ಆ ರಿಲಿಜನ್ ಬಿಟ್ಬಿಟ್ಟಿದೀವಿ, ಪ್ರಾಕ್ಟೀಸ್ ಮಾಡ್ತಿಲ್ಲ ರಿಲಿಜನ್. ಅಂದ್ರೆ ಈ ವಿಚಾರನೂ ಸಹ ಸಮೀಕ್ಷೆನಲ್ಲಿ ಸೇರ್ಬೇಕಾಗಿತ್ತು. ಆದ್ರೆ ಸಮೀಕ್ಷೆನಲ್ಲಿ ಯಾವ ಕ್ವಶನ್ ಅಲ್ಲೂ ಸಹ ಸೇರಿಲ್ಲ. ಅಂದ್ರೆ ಅತ್ಯಂತ ಗ್ರೌಂಡ್ ಅಲ್ಲಿ ಇರ್ತಕ್ಕಂತಹ ರಿಯಾಲಿಟೀಸ್ ನ ಮರ್ತು ಬಿಟ್ಟಿದ್ದಾರೆ. ಈ ರೀತಿ ಏನ್ ಮಾಡ್ತಿದ್ದಾರೆ, ಯಾವುದೋ ಒಂದು ಅಸಂಪ್ಷನ್, ಗೌಡ ಕ್ರಿಶ್ಚಿಯನ್ ಇರ್ತಾನೆ ಅಥವಾ ಗೌಡಿ ಕ್ರಿಶ್ಚಿಯನ್. ನೋಡಿ ಇಲ್ಲಿ 409 ಇವ್ರು ತೋರಿಸೋದು ಗೌಡಿ ಕ್ರಿಶ್ಚಿಯನ್. ಯಾವ್ದು ಎಲ್ಲಿಂದ ಬಂತಿದ್ದು ಕ್ರಿಶ್ಚಿಯನ್? ನನಗೆ ಅರ್ಥನೇ ಆಗಲ್ಲ. ಆಕ್ಚುಲಿ ಡಿನಾಮಿನೇಷನ್ಸ್, ನೀವು ಯಾರೋ ಒಬ್ಬ ಕ್ರಿಶ್ಚಿಯನ್ ಎಕ್ಸ್ಪರ್ಟ್ ನ ಕರೆದು ಇಂತಿಂತ ಡಿನಾಮಿನೇಷನ್ಸ್ ಇದೆಯಾ ನಿಮ್ಮಲ್ಲಿ, ಇದಕ್ಕೆ ನಾವು ಏನೇನ್ ಮಾಡಬಹುದು? ಯಾಕಂದ್ರೆ ಉದಾಹರಣೆಗೆ ಮೆಥೋಡಾಟಿಸ್ಟ್ ಚರ್ಚ್ ಏನಿದೆ, ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಶ್ರೀಪಾದ್, ಮೆಥೋಡಾಟಿಸ್ಟ್ ಚರ್ಚ್ ಏನಿದೆ, ಅವರುಗಳು ಅತ್ಯಂತ ಕಡುಬಡವರು. ಅಂದ್ರೆ ಅವರಿಗೆ ಎಲ್ಲಿಂದ ಫಂಡ್ ಬರ್ತಾ ಇದೆ ಬೇರೆ ವಿಚಾರ, ಆದ್ರೆ ಕಡುಬಡವರು. ಸಿರಿಯನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಏನಿದ್ದಾರೆ ಅವರು ಅತ್ಯಂತ ಶ್ರೀಮಂತರು, ಲ್ಯಾಂಡ್ ಲಾರ್ಡ್ಸ್ ಅವರು. ಯಾರು ಸಿರಿಯನ್ ಕ್ರಿಶ್ಚಿಯನ್ಸ್ ಇರ್ತಾರೆ ಅವ್ರು ಎಸ್ಟೇಟ್ಸ್ ಇಟ್ಕೊಂಡಿದ್ದಾರೆ, ಅಥವಾ ಅವರು ಫಸ್ಟ್ ಸೆಂಚುರಿನಲ್ಲೋ ಸೆಕೆಂಡ್ ಸೆಂಚುರಿನಲ್ಲೋ ಕನ್ವರ್ಟ್ ಆದವರು. ಅಂತಹವ್ರಿಗೆ ನೀವು ಗೊತ್ತಿರಬೇಕು, ನಿಮಗೆ ಮೆಥೋಡಾಟಿಸ್ಟ್ ಚರ್ಚ್ ನಲ್ಲಿ ಎಂತ ಆರ್ಥಿಕ ಪರಿಸ್ಥಿತಿ ಇದೆ, ಸಿರಿಯನ್ ಕ್ರಿಶ್ಚಿಯನ್ ಎಂತ ಆರ್ಥಿಕ ಪರಿಸ್ಥಿತಿ ಇದೆ, ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಅಲ್ಲಿ ಎಂತ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಹೇಳಿ. ಆಗ ನಿಮಗೆ ರಿಯಾಲಿಟಿ ಗೊತ್ತಾಗ್ತಿತ್ತು, ಸಾಮಾಜಿಕ ಶೈಕ್ಷಣಿಕ ರಿಯಾಲಿಟಿ. ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಅಸ್ಯೂಮ್ ಮಾಡ್ಕೊಂತಿದ್ದೀರಾ. ಅಸ್ಯೂಮ್ ಮಾಡ್ಕೊಂಡಿದ್ದನ್ನ ಹಾಕ್ಬೇಡಿ. ಅದಕ್ಕೆ ನೀವು ಎಲ್ಲೂ ಸಹ ನಿಮಗೆ ಅನೇಕ ಕ್ರಿಶ್ಚಿಯನ್ಸ್ ಇರೋದೇ ಇಲ್ಲ. ವಾಲ್ಮೀಕಿ ಕ್ರಿಶ್ಚಿಯನ್ಸ್ ಇಸ್ ಅಲೋಡ್, ಯಾಕೆಂದ್ರೆ ಎಸ್ಟಿ ಟು ಕ್ರಿಶ್ಚಿಯಾನಿಟಿ ಅಲೋಡ್ ಅಂಡ್ ದೇ ಕ್ಯಾನ್ ಕಂಟಿನ್ಯೂ. ಆದ್ರೆ ಬೇರೆ ಜಾತಿಗಳಲ್ಲಿ ನೀವು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಯು ಡೋಂಟ್ ರಿಮೈನ್ ಇನ್ ದಟ್ ಕಾಸ್ಟ್. ದಟ್ ಈಸ್ ದ ವಾಟ್ ರೂಲ್ ಸೇಸ್. ಅದನ್ನ ಅರ್ಥ ಮಾಡ್ಕೊಬೇಕಾಗಿತ್ತು ಮಧುಸೂದನ್ ನಾಯಕ್ ಅವರು ಅಥವಾ ಬೇರೆ ಅವ್ರ ಸಮಿತಿ ಸದಸ್ಯರು. ನೀವು ಏನು ಕಾನೂನು ಏನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಇದನ್ನೆಲ್ಲವನ್ನು ಬಿಟ್ಬಿಟ್ಟು ನಿಮ್ ಅಸಂಪ್ಷನ್ ಮಾಡ್ಕೊಂಡಿದ್ದೀರಲ್ಲ, ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದೀರಲ್ಲ, ಆ ರೀತಿ ಆಡಿಗಳನ್ನ ಕೊಡ್ತಿದ್ದೀರಲ್ಲ, ಇಲ್ಲಿ ಆಗ್ತಿರ್ತಕ್ಕಂತಹ ಸಮಸ್ಯೆ. ಈ ಅನೇಕ ಪ್ರಶ್ನೆಗಳಿದೆ. ಉದಾಹರಣೆಗೆ ಇದರಲ್ಲಿ ನಾನ್ ಕಂಡಂಗೆ ಇವತ್ತಿಗೆ 23 ಅನ್ಸೈಂಟಿಫಿಕ್ ವಿಚಾರಗಳನ್ನ ಮಾತಾಡಿದ್ದಾರೆ. ನಾನು ಇನ್ನೂ ಒಂದೇ ಒಂದು ಅನ್ಸೈಂಟಿಫಿಕ್ ವಿಚಾರ ಮಾತಾಡ್ಬಿಡ್ತೀನಿ. ಕ್ರಾಪ್, ಈಗ ಇನ್ಶೂರೆನ್ಸ್ ಬಗ್ಗೆ ಕೇಳಿದಿರಾ,
ಒಳ್ಳೆ ಪ್ರಶ್ನೆ. ಇನ್ಶೂರೆನ್ಸ್ ಬಗ್ಗೆ ಏನ್ ಕೇಳಿದ್ರ ಅಂದ್ರೆ ಬರೀ ಲೈಫ್ ಇನ್ಶೂರೆನ್ಸ್ ಕೇಳ್ತಿದ್ದೀರಾ, ಸರಿ ಹೆಲ್ತ್ ಇನ್ಶೂರೆನ್ಸ್ ಕೇಳ್ತಿದ್ದೀರಾ, Okay. ಲೈಫ್ ಇನ್ಶೂರೆನ್ಸ್ ಏನಾಯ್ತು, ಈಗ- ಕ್ರಾಪ್ ಇನ್ಶೂರೆನ್ಸ್ ಏನಾಯ್ತು, ಅಥವಾ ಬೇರೆ ಇನ್ಶೂರೆನ್ಸ್ ಏನಾಯ್ತು? ಮಾತಾಡೋಣ ಅದ್ರ ಬಗ್ಗೆ. ಈಗ ಒಂದು ಬ್ರೇಕ್ ನ ಸಮಯ, ಬ್ರೇಕ್ ಆದ್ಮೇಲೆ ಮತ್ತೆ